ಶಾಲಾ ಮಕ್ಕಳಿಗೆ ಬಿಸಿಯೂಟದ ಮೂಲಕ ಹಸಿವು ನೀಗಿಸುವ ದಿಟ್ಟ ಹೆಜ್ಜೆ ಇಟ್ಟಿರುವ ಅಕ್ಷಯ ಪಾತ್ರೆ ಫೌಂಡೇಶನ್ ಭಾರತ ಸರ್ಕಾರದ ಪಿಎಂ ಘೋಷಣಾ ಅಭಿಯಾನ ಕಾರ್ಯಾಚರಣಾ ಪಾಲುದಾರರಾಗಿ ರಾಷ್ಟ್ರದಾದ್ಯಂತ 4 ಶತಕೋಟಿ ಮಕ್ಕಳಿಗೆ ಪೌಷ್ಟಿಕಾಂಶದ ಊಟವನ್ನು ಈ ತನಕ ನೀಡಿದೆ. 5 ಶಾಲೆಗಳಲ್ಲಿ 1500 ಮಕ್ಕಳಿಗೆ ಊಟ ಬಡಿಸುವಿಕೆಯೊಂದಿಗೆ 2000ರಲ್ಲಿ ಸ್ಥಾಪನೆಯಾದ ಅಕ್ಷಯ ಪಾತ್ರವು ಈಗ 16 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 24,000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಪ್ರತಿದಿನ 2.2 ಮಿಲಿಯನ್ ಮಕ್ಕಳಿಗೆ ಊಟ ಪೂರೈಸುತ್ತದೆ. ಅಕ್ಷಯ ಪಾತ್ರ ಫೌಂಡೇಶನ್ ಮಾರ್ಚ್ 1ರಂದು ಊಟಕ್ಕಾಗಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸುತ್ತದೆ. ಹೆಸರಾಂತ ಕಲಾವಿದರಾದ ವಿಜಯ್ ಪ್ರಕಾಶ್ ಮತ್ತು ಪ್ರವೀಣ್ ಗೋಡ್ಖಂಡಿ ಭಾಗಿಯಾಗಲಿದ್ದಾರೆ. I am very happy and always feel that I should be part of their initiative because I personally like the idea of feeding children so that they don't miss out on their education. So ಆ ನಿಟ್ಟಿನಲ್ಲಿ ನಾನು ಯಾವತ್ತು ಬೆಂಗಳೂರಿಗೆ ಬಂದು ಹೊಸದಾಗಿ ಆವಾಗಲಿಂದ ನಾನು ಈ ಒಂದು ಸಂಸ್ಥೆ ಜೊತೆ ಕೈ ಜೋಡಿಸಿದ್ದೀನಿ. ಯಾವಾಗ ಸಾಧ್ಯ ಆಗಿದೆ ನನ್ನ ಸಂಗೀತದ ಮೂಲಕ ಅವ್ರಿಗೆ ನಾನು ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ನಾನು ಮಾಡ್ತಾ ಬಂದಿದ್ದೇನೆ. ಸೊ ಕಂಟಿನ್ಯೂಯಿಂಗ್ ದ ಸೇಮ್ ಸ್ಪಿರಿಟ್, ವೆನ್ ಐ ವಾಸ್ ಅಪ್ರೋಚ್ ಫಾರ್ ಯುನೀಕ್ ಜುಗಲ್ಬಂದಿ ಆಫ್ me with Vijay Prakash ji, I really agreed and we are so excited and look forward to this event on March 1st. Vijay Prakash Guru is a fantastic singer and namibbarallu one common thing irodu, both of us are classically trained and we are comfortable doing fusion. Invited and we have not taken it up. Right now it is not in the discussion at all. I think somebody has been already assigned and it is going on. At least the last 6 months or 1 year there has been no discussion about it after the new government was formed also. So ನಾವು ಅಕ್ಷಯ ಪಾತ್ರೆಯಿಂದ 24 ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ದು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ. ಮತ್ತು ಈಗ ಮಾರ್ಚ್ 1ನೇ ತಾರೀಕು ಪ್ರವೀಣ್ ಗೋಲ್ಖಂಡಿ ಮತ್ತು ವಿಜಯ್ ಪ್ರಕಾಶ್ ಅವರ ಒಂದು ಜುಗಲ್ಬಂದಿ ಕಾನ್ಸರ್ಟ್ನ ನಾವು ತಾಜ್ ವಿವಾಂತಾನಲ್ಲಿ ಆರ್ಗನೈಸ್ ಮಾಡಿದ್ದೇವೆ. ಇದು ನಮ್ಮ ಡೋನರ್ಸ್ಗೆ ಮತ್ತು ಸರ್ಕಾರದಿಂದ ಅನೇಕ ಸಹಾಯ ಮಾಡುತ್ತಿರುವಂಥ ನಾವು ನೋಡಿ, ಅಕ್ಷಯ ಪಾತ್ರೆಯಲ್ಲಿ ಇಡೀ ಭಾರತದಲ್ಲಿ ಪ್ರತಿ ದಿವಸ 22 ಲಕ್ಷ ಮಕ್ಕಳಿಗೆ ನಾವು ಸರ್ವ್ ಮಾಡ್ತಾ ಇರೋದು. ಇದನ್ನು ನೆರವೇರಿಸುವುದಕ್ಕೆ ಡೋನರ್ಸ್ ಬಹಳ ಇಂಪಾರ್ಟೆಂಟು. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅವರ ಸಹಾಯ, ಅವರ ಪಾರ್ಟ್ನರ್ಶಿಪ್ ಅದು ಕೂಡ ಬಹಳ ಇಂಪಾರ್ಟೆಂಟು. ಹೀಗಾಗಿ ನಾವು ಎಲ್ಲರನ್ನೂ ಸೇರಿಸಿ ಒಂದು ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಸ್ನ ಹೇಳುವುದಕ್ಕೋಸ್ಕರ ಈ ಒಂದು ಕಾನ್ಸರ್ಟ್ನ ಅರೇಂಜ್ ಮಾಡಿದ್ದೇವೆ. ಅದರಿಂದ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಮಕ್ಕಳಿಗೆ ಇದೊಂದು ಸಪೋರ್ಟ್ನ ಕೊಡಬೇಕಂತ ಎಲ್ಲರನ್ನು ಆಮಂತ್ರಿಸುತ್ತಿದ್ದೇವೆ. ಈಗ ನೋಡಿ, ಈ ಒಂದು ಕಾರ್ಯಕ್ರಮ ಇದು ಒಂದು ಫಂಡ್ ರೈಸಿಂಗ್ ಮಾತ್ರ ಅಲ್ಲ. ನಾನು ಹೇಳಿದ ಹಾಗೆ ಎಲ್ಲರಿಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಕರೆದು ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸುವುದಕ್ಕೋಸ್ಕರ ಆರ್ಗನೈಸ್ ಮಾಡಿರೋದು. ಆದರೆ ಸ್ವಲ್ಪ ಫಂಡ್ ರೈಸಿಂಗ್ ಕೂಡ ಆಗುತ್ತೆ. ಅದರಿಂದ ಅಬೌಟ್ 300 ಮಕ್ಕಳಿಗೆ, ಕರ್ನಾಟಕದ 300 ಮಕ್ಕಳಿಗೆ 1 ವರ್ಷದ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ಆಗುವಂತಹ ಫಂಡ್ಸ್ನ ರೈಸ್ ಮಾಡಬಹುದು ಅಂತ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ. ನಾವು ಅಕ್ಷಯ ಪಾತ್ರೆಯಿಂದ 24 ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ದು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ. ಮತ್ತು ಈಗ ಮಾರ್ಚ್ 1ನೇ ತಾರೀಕು